ನಮಸ್ಕಾರ. ಮೊನ್ನೆ ಯಾರನ್ನೋ ಮೀಟ್ ಮಾಡಿದ್ದೆ. ಅವರ ಮಗುಗೆ ಸುಮಾರು 8ರಿಂದ 10 ವರ್ಷ ಇರ್ಬೋದು. ತಂದೆ ತಾಯಿಗಳಿಬ್ರು ನನ್ನ ಹತ್ರ ತುಂಬಾ ಪ್ರೌಡಾಗಿ ನಮ್ಮ ಮಗನ ಇನ್‌ಸ್ಟಾಗ್ರಾಮ್ ನೋಡಿದ್ದೀರಾ? ಅವ್ನು ತುಂಬಾ ಟ್ರೆಂಡಿಂಗ್ ಆಗಿದ್ದಾನೆ ಅಂತ ಹೇಳಿದ್ರು. ನಾನೆಲ್ಲೋ ಭಗವದ್ಗೀತೆ ಹೇಳೋ, ಶ್ಲೋಕ ಹೇಳೋ ಅಥವಾ ಒಂದು ಡ್ರಾಯಿಂಗೋ ಏನೋ ಒಂದು ಮಕ್ಕಳಿಗೆ ಎಲ್ಲರ ಮಕ್ಳಿಗೆ ಒಂದು ಟ್ಯಾಲೆಂಟ್ ಇರುತ್ತೆ. ಎಲ್ಲ ಮಕ್ಕಳು ಕೂಡ ಒಂದು ಬ್ಲೆಸ್ಡ್ ಟ್ಯಾಲೆಂಟ್ ಇದ್ದೇ ಇರುತ್ತೆ. ಆ ಥರ ಏನೋ ಅಂತ ಅನ್ಕೊಂಡ್ರೆ ಏನೋ ಒಂಥರ ಆ ಮಗುವಿನ ಲೈಫ್ ಸ್ಟೈಲ್ ಆಗಿರ್ಬೋದು, ಆತ ಫ್ಲೈಟಲ್ಲಿ ಹೋಗೋದಾಗಿರ್ಬೋದು, ಅವರಿಗೇನೋ ಒಂದು ಗನ್ ಮ್ಯಾನ್ ಇದ್ದ ಅದನ್ನ ಹಾಕೋದಾಗಿರ್ಬೋದು, ಇದೆಲ್ಲ ಏನೋ ಒಂಥರ ಆ ಮಗುವಿನಲ್ಲಿ ಆ ಇನ್ನೋಸೆನ್ಸೇ ಇರಲಿಲ್ಲ. ಎಲ್ಲೋ ಇನ್‌ಸ್ಟಾಗ್ರಾಮಲ್ಲಿ ಹಾಗೆಲ್ಲೋ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಸುಮಾರಾಗಿ ಆ ಮಗುವನ್ನೇ ಅಬ್ಸರ್ವ್ ಮಾಡ್ತಾ ಹೋದೆ. ಆ ಮಗುವಲ್ಲಿ ಒಂದಿಷ್ಟು ಇನ್ನೋಸೆನ್ಸ್ ಇರಲಿಲ್ಲ ಕಣ್ರೀ. ಹೆಂಗ್ ಆಡ್ತಿತ್ತು ಅಂತ ಹೇಳಿದ್ರೆ, ಎಲ್ಲೋ ಒಂಥರ ಈಗ ಸಣ್ಣ ಮಕ್ಕಳು ಹೇಗಂತ ಹೇಳಿದ್ರೆ ಅವ್ರಿಗೆ ಯಾವಾಗಲೂ ಅಟೆನ್ಷನ್ ಬೇಕಾಗಿರುತ್ತೆ. ಮಕ್ಕಳು ಸುಮ್ನೆ ಅಳೋದು, ಇಲ್ಲ ಒಂದು ಡ್ರಾಯಿಂಗ್ ಮಾಡೋದು, ಪಲ್ಟಿ ಹೊಡೆದು ತೋರಿಸೋದು ಇದೆಲ್ಲವೂ ಕೂಡ ಮಕ್ಕಳಿಗೆ ಅದೊಂದು ಅಪ್ರಿಸಿಯೇಷನ್ನು, ವ್ಯಾಲಿಡೇಷನ್ ಅನ್ನ ಸೀಕ್ ಮಾಡ್ತಾ ಹೋಗ್ತಾರೆ. ಅದು ಸರ್ವೇ ಸಾಮಾನ್ಯ. ಆದ್ರೆ ಈ ಮಗುವಿನ ಇನ್ನೋಸೆನ್ಸೇ ಈ ಪೇರೆಂಟ್ಸು ಆ ಸೋಷಿಯಲ್ ಮೀಡಿಯಾದಿಂದ ಹಾಳು ಮಾಡ್ಬಿಟ್ಟಿದ್ರು. ಮುಂಚೆ ನಮ್ಮ ಕಾಲದಲ್ಲೆಲ್ಲ ಹೇಗಿತ್ತಪ್ಪ ಅಂತ ಹೇಳಿದ್ರೆ, ಮಾರ್ಕ್ಸ್ ಕಮ್ಮಿ ಬಂದ್ರೆ ಅಥವಾ ಎಲ್ಲೋ ಒಂದ್ ಕಡೆ ಏನೋ ಒಂದು ಯಾರೊಬ್ರು ಕಲರ್ ಡ್ರೆಸ್ ಹಾಕೊಂಡ್ಬರ್ತಾರೆ, ನನಗೆ ಆ ಥರ ಹಾಕೊಂಬರಕ್ ಆಗ್ತಿದ್ದಾಗ ಎಲ್ಲೋ ಒಂದು ಸಣ್ಣ ಪುಟ್ಟ ಕಂಪ್ಯಾರಿಸನ್ ಅಲ್ಲಿ ನಮಗೆ ಬೇಜಾರಾಗೋದು. ಇವತ್ತಿನ ಮಕ್ಕಳು ಯಾಕೆ ಡಿಪ್ರೆಸ್ ಆಗ್ತಾರೆ ಅಂತ ಹೇಳಿದ್ರೆ, ಎಲ್ಲೋ ಒಂದು ಇನ್‌ಸ್ಟಾಗ್ರಾಮ್ ಅಲ್ಲಿ ಒಂದು ಫೋಟೋ ಹಾಕ್ತಾರೆ ಅಥವಾ ಒಂದು ವಿಡಿಯೋ ಡ್ಯಾನ್ಸ್ ಮಾಡಿ ಹಾಕ್ತಾರೆ ಒಂದು ಟ್ರೆಂಡಿಂಗ್ ಸಾಂಗ್ಗೆ. ಯಾವಾಗ ತನ್ನ ಫ್ರೆಂಡಿಗೆ ಹೆಚ್ಚಾಗಿ ಲೈಕ್ಸ್ ಬಂದು ಅವರಿಗೆ ಲೈಕ್ ಬರ್ದಿದ್ದಾಗ ಅಥವಾ ಈ ಸೋಷಿಯಲ್ ಬುಲಿಂಗ್ ಅಂತ ಹೇಳ್ತಾರೆ. ಈಗ ನಾವೇ ಒಂದು ಫೋಟೋ ಹಾಕಿದ್ರೆ ನಮ್ಮ ಬಗ್ಗೆ ಎಲ್ಲ ಹೆಂಗೆಲ್ಲ ಕಮೆಂಟ್ ಮಾಡ್ತಾರೆ, ಏನೋ ಒಂದೆಲ್ಲ ಹಾಕ್ತಾರೆ, ನಮಗೆ ಅದು ದೊಡ್ಡವರಾಗಿ ನಮ್ಗೆ ಸಹಿಸ್ಕೊಳಕ್ಕಾಗಲ್ಲ. ಆದ್ರೆ ಯಾವ ಶಾಲೆಯಲ್ಲಿ ಹೇಳ್ಕೊಡ್ತಾರೆ ಮಕ್ಕಳಿಗೆ ಡಿಪ್ರೆಷನ್ ಅನ್ನ ಹ್ಯಾಂಡಲ್ ಮಾಡೋದು, ಆಂಗ್ಸೈಟಿಯನ್ನ ಹ್ಯಾಂಡಲ್ ಮಾಡೋದು, ರಿಜೆಕ್ಷನ್ ಅನ್ನ ಹ್ಯಾಂಡಲ್ ಮಾಡೋದು, ಬುಲಿಂಗ್ ಅನ್ನ ಹ್ಯಾಂಡಲ್ ಮಾಡೋದು. ಇಂತಹ ಯಾಕಂತ ಹೇಳಿದ್ರೆ ಸಮಾಜ ಯಾವಾಗ್ಲೂ ತುಂಬಾ ಚೆನ್ನಾಗಿರಲ್ಲ ಅಲ್ವಾ? ಅಂತಂದ್ರೆ ಈ ಮಕ್ಕಳ ಈ ಎಮೋಷನ್ಸ್ ಅನ್ನೆಲ್ಲ ಹ್ಯಾಂಡಲ್ ಮಾಡೋದು ಹೇಳ್ಕೊಟ್ಟಿದೀವ? ಯಾಕೆ ಮಕ್ಕಳ ಇನ್ನೋಸೆನ್ಸ್ ಅನ್ನ ನಾವು ಈ ಸೋಷಿಯಲ್ ಮೀಡಿಯಾ ಇಂದ ಎಲ್ಲ ಹಾಳು ಮಾಡ್ತಾ ಇದೀವಿ? ಈ ಮಕ್ಳು ಏನಾಗತ್ತೆ ಗೊತ್ತಾ? ಯಾರಿಗೇ ಆಗಿರ್ಲಿ, ನಮ್ಗೆ 5 ನಿಮಿಷ ಟೈಮ್ ಸಿಕ್ಕಿದ್ರೆ ನಾವು ಎಸ್ಕೇಪ್ ಅನ್ನ ಹುಡುಕ್ತಾ ಇರ್ತೀವಿ. ಏನಾದ್ರೂ ಒಂದು ಡಿಸ್ಟ್ರಾಕ್ಷನ್ ಬೇಕು, ಏನಾದ್ರೂ ನೋಡೋಣ, ಎಲ್ಲೇನಾಗ್ತಾ ಇದೆ ಅನ್ನೋದು ನೋಡೋಣ, ಗಾಸಿಪ್ ಏನಾಗ್ತಾ ಇದೆ, ಹಾಲಿವುಡ್, ಬಾಲಿವುಡ್, ಸ್ಯಾಂಡಲ್ವುಡ್ ಎಲ್ಲೆಲ್ಲಿ ಯಾರ ಜೊತೆ ಇದ್ದಾರೆ, ಏನಾಗ್ತಿದೆ ಅಂತ ಹೇಳಿ ಪ್ರತಿ ಸತಿ ನಾವು ಒಂದು ಗಾಸಿಪ್ ಅನ್ನ ಹುಡುಕ್ತಾನೆ ಇರ್ತೀವಿ. ಅಂಥದ್ರಲ್ಲಿ ಮಕ್ಕಳಿಗೆ ಅದರಲ್ಲೂ ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಅಂತ ಹೇಳ್ತಾರೆ, ಆ ಥಿಂಕಿಂಗ್ ಕೆಪಾಸಿಟಿಯನ್ನೇ ಇಂಪ್ರೂವ್ ಆಗಿರಲ್ಲ. ಅಂತಹ ಮಕ್ಕಳು ಏನ್ ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯ, ಏನ್ ರಿಜೆಕ್ಷನ್ ಅನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಸಾಧ್ಯ? ಸರಿಸುಮಾರಾಗಿ ಒಂದು 18ರಿಂದ 20 ವರ್ಷ ಆಗೋ ತನಕ ಮಕ್ಕಳಿಗೆ ಡಿಸಿಷನ್ ಕೆಪಾಸಿಟಿ ತುಂಬಾ ಕಮ್ಮಿ ಇರುತ್ತೆ. ಅಂತಹ ಮಕ್ಕಳು ಈ ತರ ಸೋಷಿಯಲ್ ಮೀಡಿಯಾ ಉಪಯೋಗಿಸೋದಾಗಿರಬಹುದು, ಗೇಮಿಂಗ್ಗೆ ಒಳಗಾಗೋದಾಗಿರ್ಬೋದು, ಮೊಬೈಲ್ ಅಡಿಕ್ಷನ್ಗೆ ಒಳಗಾಗೋದಾಗಿರೋದ್ರು ಎಲ್ಲವೂ ಕೂಡ ಮಕ್ಕಳ ಈ ಓವರ್ ಆಲ್ ಡೆವಲಪ್ಮೆಂಟಿಗೆ ಹಾರ್ಮ್ ಆಗ್ತಾ ಹೋಗುತ್ತೆ. ನೋಡಿ, ನಾವು ಕೂತು ಮೊಬೈಲ್ ಉಪಯೋಗಿಸ್ಬೇಕಾದ್ರೂ ಕೂಡ ನಮ್ಮ ಪಾಶ್ಚರ್ ಏನಿರುತ್ತೆ, ಯಾಕಂತ ಹೇಳಿದ್ರೆ ನೋಡಿ, ಯಾವಾಗ ನಮ್ಮ ಪಾಶ್ಚರ್ ಸ್ಟ್ರೈಟ್ ಆಗಿರುತ್ತೆ, ನಾವು ಯಾವಾಗ ಸರಿಯಾಗಿ ಸ್ಟ್ರೈಟ್ ಆಗಿ ಕೂತಿರ್ತೀವಿ, ಶೋಲ್ಡರ್ಸ್ ಅನ್ನ ರಿಲ್ಯಾಕ್ಸ್ ಮಾಡಿರ್ತೀವಿ, ನಮ್ಮ ಬಾಡಿ ಪಾಶ್ಚರು ಚೇಂಜ್ ಆಗ್ತಾ ಹೋಗುತ್ತೆ. ನಮ್ಮ ಹಾವ ಭಾವ, ಬಾಡಿ ಲ್ಯಾಂಗ್ವೇಜ್ ಎಲ್ಲವೂ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಯಾವಾಗ್ಲೂ ಹೇಗೋ ಕೂತಿರೋದು, ಊಟ ಮಾಡುವಾಗ್ಲೂ ಏನ್ ತಿಂತಾ ಇದೀವಿ ಅನ್ನೋ ನಿಗಾ ಇರಲ್ಲ, ಯಾರ ಹತ್ರ ಮಾತಾಡ್ತಾ ಇದೀವಿ ಅನ್ನೋ ನಿಗಾ ಇರಲ್ಲ, ಯಾವಾಗ್ಲೂ ಆಬ್ಸೆಂಟ್ ಮೈಂಡೆಡ್ ಆಗಿರ್ತೀವಿ. ಇದೆಲ್ಲವೂ ಕೂಡ ಹೆಚ್ಚಾಗಿ ಮೊಬೈಲ್ ಅಡಿಕ್ಷನ್ನಿಗೆ ಒಳಗಾದ ಮಕ್ಕಳಲ್ಲಿ ಕಾಣಿಸ್ತಾ ಹೋಗುತ್ತೆ. ಅದರಲ್ಲೂ ಇವಾಗ ಮಕ್ಕಳಿಗೆ ಯಾರ ಮನೆಗೆ ಹೋಗಿ ಏನಾದ್ರು ಮಾತಾಡ್ಸಿದ್ರೆ ತಕ್ಷಣ ಇರಿಟೇಷನ್ಗೆ ಒಳಗಾಗ್ಬಿಡ್ತಾರೆ. ಹಾಗಾಗಿ ಮಕ್ಕಳಿಗೆ ಈ ಮೊಬೈಲ್ ಅನ್ನ ಕೊಡೋದನ್ನ ಕಮ್ಮಿ ಮಾಡ್ತಾ ಹೋಗಿ, ಯಾವುದೇ ಕಾರಣಕ್ಕೂ ಈ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಒಂದು ಹೊಸ ಪ್ರೀತಿ ಆಗಿರ್ಬೋದು, ಯಾಕಂತ ಹೇಳಿದ್ರೆ ಎಸ್ಕೇಪ್ ಮೆಕ್ಯಾನಿಸಮ್ ಅನ್ನು ಹುಡುಕ್ತಾ ಇರ್ತೀವಿ. ನೋಡಿ, ಈಗ ನಾವೇ ಎಷ್ಟೋ ಸತಿ ನಾವು ಅನ್ಕೊಂಡಿರ್ತೀವಿ, ನನ್ನನ್ನು ಮೆಚ್ಕೊಳ್ಳೋರು ಎಷ್ಟು ಜನ ಇದ್ದಾರೆ ಗೊತ್ತಾ, ನಂಗೆ ಫೇಸ್ಬುಕ್ಕಲ್ಲಿ ಫೋಟೋ ಹಾಕಿದ್ರೆ ನನಗೆ 100 ಲೈಕ್ಸ್ ಬರುತ್ತೆ, ನೀನು ಒಂದು ಚೆನ್ನಾಗಿದ್ಯಾ ಅಂತಾನೂ ಹೇಳಲ್ಲ ಅಂತ. ಆದ್ರೆ ಆ 100 ಜನ ಕೂಡ ಯಾವಾಗ್ಲಾದ್ರೂ ನಮ್ಮ ಲೋಯೆಸ್ಟ್ ಟೈಮ್ ಆಫ್ ಲೈಫಲ್ಲಿ ಬರ್ತಾರ? ನನಗೇನೋ ಒಂದು ಕಷ್ಟ ಅಂದಾಗ, ದುಃಖ ಅಂದಾಗ ಬರಲ್ಲ. ಇದೆಲ್ಲವೂ ಕೂಡ ಒಂದು ಇಲ್ಯೂಷನರಿ ವರ್ಡ್. ಯಾಕಂತ ಹೇಳಿದ್ರೆ ನಮಗೆ ಕಷ್ಟ ಅಂತ ಅಂದಾಗ ಫಸ್ಟ್ ಬರೋದು ಯಾರು ಹೇಳಿ? ನಮ್ಮ ಫ್ಯಾಮಿಲಿ. ಆದ್ರೆ ನಾವೇನ್ ಅನ್ಕೋತೀವಿ, ನನ್ನನ್ನು ಅಪ್ರಿಷಿಯೇಟ್ ಮಾಡೋರು ಎಷ್ಟೋ ಜನ ಇದ್ದಾರೆ, ನನ್ನ ಫೇಸ್ಬುಕ್ಕಲ್ಲಿ ನಂಗೆ 4,000 ಜನ ಫ್ರೆಂಡ್ಸ್ ಇದ್ದಾರೆ ಅಂತ ಅನ್ಸುತ್ತೆ. ಆದ್ರೆ ಕಷ್ಟ ಬಂದಾಗ ಒಂದು 4 ಜನ ಹತ್ರ ಹೇಳ್ಕೊಳ್ಳೋಣ ಅಂತ ಹೇಳಿದ್ರು ನಮ್ಗೆ ಯಾರು ನಿಜವಾದ ಫ್ರೆಂಡ್ಸ್ ಇಲ್ಲ. ಹೀಗಾಗಿದೆ. ಅಂಥದ್ರಲ್ಲಿ ಮಕ್ಕಳಿಗೆ ಈ ಮೊಬೈಲ್ ಫೋನ್ ಕೊಡೋದಾಗಿರ್ಬೋದು, ಒಂದು ಈ ತರಹದ ಗೇಮಿಂಗ್ಗೆ ಮಕ್ಕಳು ಚಟಕ್ಕೆ ಒಳಗಾಗೋದಾಗಿರ್ಬೋದು, ಇದೆಲ್ಲವೂ ಕೂಡ ಮಕ್ಕಳ ಓವರ್ ಆಲ್ ಡೆವಲಪ್ಮೆಂಟ್, ಕಾಗ್ನೇಟಿವ್ ಥಿಂಕಿಂಗ್ ಆಗಿರ್ಬೋದು, ಲಾಜಿಕಲ್ ರೀಸನಿಂಗ್ ಆಗಿರ್ಬೋದು, ಇದೆಲ್ಲವೂ ಕೂಡ ಮಕ್ಕಳಲ್ಲಿ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಮೊಬೈಲ್ ಅನ್ನೋದು ಎಷ್ಟರ ಮಟ್ಟಿಗೆ ಒಂದು ಒಳ್ಳೆಯ ಉಪಯೋಗಕರ ಯಂತ್ರ ಇದೆಯೋ, ಅದೇ ಅಷ್ಟೇ ಒಂದು ಶಾಪ ಅಂತ ಹೇಳ್ಬೋದು.
ಅತಿಯಾದ ಹೆಚ್ಚು ಫೋನ್ ಉಪಯೋಗಿಸಿ ಮಕ್ಕಳು ಮಾನಸಿಕವಾಗಿ ಕುಗ್ತಾ ಹೋಗ್ತಿದ್ದಾರೆ, ಡಿಪ್ರೆಷನ್ನಿಗೆ ಒಳಗಾಗ್ತಿದ್ದಾರೆ, ಆಂಗ್ಸೈಟಿಗೆ ಒಳಗಾಗ್ತಿದ್ದಾರೆ. ಯಾವಾಗ ನಾನು ಮೊಬೈಲನ್ನು ನಿನ್ನಿಂದ ತಗೋತೀನಿ ಅಂತ ಹೇಳಿದ ತಕ್ಷಣ ತಕ್ಷಣವೇ ಒಂದು ಎಸ್ಕೇಪ್ ಮೆಕ್ಯಾನಿಸಮನ್ನು ಹುಡುಕ್ಲಿಕ್ಕೆ ಹೋಗ್ತಾ ಇದ್ದಾರೆ, ಯಾವುದೋ ಒಂದು ಐಡಿಯೇಷನ್ಗೆ ಒಳಗಾಗ್ತಿದ್ದಾರೆ. ಇದೆಲ್ಲವೂ ಕೂಡ ಮಕ್ಕಳನ್ನ ಸಂಕಷ್ಟಕ್ಕೆ ತರ್ತಕ್ಕಂಥದ್ದು. ಹಾಗಾಗಿ ಮನೆಯಲ್ಲಿ ಸ್ಕ್ರೀನ್ ಟೈಮನ್ನು ಕಡಿಮೆ ಮಾಡ್ತಾ ಹೋಗಿ ರಿಯಲ್ ಆಕ್ಟಿವಿಟಿ, ಬ್ಯಾಡ್ಮಿಂಟನ್ ಆಡೋದಾಗಿರಬಹುದು, ಫ್ರೆಂಡ್ಸ್ ಜೊತೆ ಆಚೆ ಹೋಗೋದಾಗಿರ್ಬೋದು, ಸ್ವಿಮ್ಮಿಂಗ್ ಹೋಗೋದಾಗಿರ್ಬೋದು, ಮಕ್ಕಳಿಗೆ ಸ್ಟೋರಿ ಟೆಲ್ಲಿಂಗ್ ಆಗಿ ಹೇಳೋದಾಗಿರ್ಬೋದು, ಮಕ್ಕಳನ್ನ ಗ್ರೂಪ್ ಆಕ್ಟಿವಿಟೀಸಿಗೆ ಸೇರಿಸೋದಾಗಿರಬಹುದು. ಇದೆಲ್ಲವೂ ಕೂಡ ಮಕ್ಕಳ ಓವರ್ ಆಲ್ ಡೆವಲಪ್ಮೆಂಟನ್ನು ಬದಲಾಯಿಸ್ತಾ ಹೋಗುತ್ತೆ. ದಯವಿಟ್ಟು ಯಾವುದೇ ರೀತಿಯ ಈ ಗೇಮ್ಸ್ ಆಗಿರ್ಬೋದು, ರಿಯಲ್ ಗೇಮ್ಸ್ ಆಡೋಣ ಅಲ್ವಾ? ಸೊ ಮಕ್ಕಳಿಗೆ ಈ ಅತಿ ಹೆಚ್ಚಾಗಿ ಸ್ಕ್ರೋಲ್ ಮಾಡೋದು, ಈ ಸೋಷಿಯಲ್ ಮೀಡಿಯಾವನ್ನು ಹಾಕೊಡೋದಾಗಿರ್ಬೋದು, ಯಾವುದನ್ನು ಮಾಡೋಕ್ಕೆ ಹೋಗ್ಬೇಡಿ. ಶುರುಗೆ ಎಷ್ಟು ಲೈಕ್ಸ್ ಬಂತು, ಎಷ್ಟು ಕಮೆಂಟ್ಸ್ ಬಂತು, ಏನು ಕಮೆಂಟ್ಸ್ ಬಂತು, ಯಾವ ರೀತಿಯ ರಿಜೆಕ್ಷನ್ ಆಗಿರಬಹುದು, ಅದು ಎಲ್ಲವೂ ಕೂಡ ಮಕ್ಕಳಿಗೆ ಹ್ಯಾಂಡಲ್ ಮಾಡಲಿಕ್ಕೆ ಗೊತ್ತಾಗಲ್ಲ. ಆ ಪ್ರೊಸೆಸ್ ಮಾಡೋ ಶಕ್ತಿ ಕೂಡ ಇರಲ್ಲ. ಸೊ ಖಂಡಿತವಾಗ್ಲೂ ಗೌರ್ಮೆಂಟ್ ಒಂದು ಒಳ್ಳೆ ಅದ್ಭುತವಾದ ಒಂದು ನಿರ್ಣಯ ತಗೊಂಡಿದ್ದಾರೆ. 18 ವರ್ಷ ಆಗೋ ತನಕ ಕೂಡ ಮಕ್ಕಳಿಗೆ ಈ ಯಾವುದೇ ರೀತಿಯ ಈ ಸೋಷಿಯಲ್ ಆ್ಯಪ್ಸ್ಗಳಾಗಿರಬಹುದು ಅಥವಾ ಗೇಮಿಂಗ್ ಸೆಂಟರ್ಸ್ಗಳಿಗೆ ಹೋಗೋದಾಗಿರ್ಬೋದು, ಅಥವಾ ಅವರನ್ನು ಅವರು ಇಂತಹ ಯಾವುದೋ ಒಂದು ಗೇಮ್ಸಿಗೆ ಒಳಗಾಗಿಸ್ಕೊಳ್ಳೋದಾಗಿರ್ಬೋದು, ಯಾವುದೇ ರೀತಿಯ ಇಲ್ಯೂಷನ್ನಿಂದ ಆಚೆ ಬಂದು ರಿಯಲ್ ವರ್ಲ್ಡಲ್ಲಿ ಮಾತಾಡೋದಾಗಿರ್ಬೋದು, ಒಂದು ಸಣ್ಣ ಸಣ್ಣ ಕೆಲಸ ಇದ್ರೂ ಕೂಡ ಮಕ್ಕಳಿಗೆ ಮೈಕ್ರೋ ರೆಸ್ಪಾನ್ಸಿಬಿಲಿಟಿಯನ್ನು ಕೊಡಲಿಕ್ಕೆ ಶುರು ಮಾಡಿ. ಒಂದು ಮನೆ ನಡೆಸಲಿಕ್ಕೆ ಒಂದು ಬಜೆಟ್ ಹಾಕೋದಾಗಿರಬಹುದು, ಅವ್ರಿಗೆ ಆಕ್ಟಿವ್ ಆಗಿ ಫೈನಾನ್ಷಿಯಲ್ ಕಾಂಟ್ರಿಬ್ಯೂಷನ್ ಮಾಡಬೇಕು ಅಂತಿಲ್ಲ, ಬಜೆಟ್ ಪ್ಲಾನಿಂಗ್ ಮಾಡಿದ್ರು ಕೂಡ ಅದು ಇಂಪಾರ್ಟೆಂಟು. ಮತ್ತು ಯಾರ ಜೊತೆ ಹೇಗೆ ಮಾತಾಡಬೇಕು, ಮನೆಯಲ್ಲಿ ಯಾವಾಗ ದೇವರ ಆಲೋಚನೆ ಆಗಿರಬಹುದು, ಒಂದು ಸ್ಪಿರಿಚುಯಾಲಿಟಿಗೆ ನಮ್ಮನ್ನು ಯಾವಾಗ ನಾವು ತೊಡಗಿಸ್ಕೋತೀವೋ ತುಂಬ ಗ್ರೌಂಡೆಡ್ ಆಗಿರ್ತೀವಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸಿದ್ದೀನಿ. ಧನ್ಯವಾದಗಳು.